ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬಲ್ಲಿ ಇನ್ನು ಮುಂದೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಯೂಟ್ಯೂಬಲ್ಲಿ ಹೊಸ ಪಾಲಿಸೀಸು ಬರ್ತಾನೆ ಇದ್ದಾವೆ. ಇವಾಗಲೂ ಕೂಡ ಒಂದು ಹೊಸ ಪಾಲಿಸಿ ಬಂದಿದೆ. ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಲೇಬೇಕು. ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ಇವಾಗಷ್ಟೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋರು, ಮುಂದಕ್ಕೆ ಮಾನಿಟೈಸೇಷನ್ ಮಾಡ್ಕೊಬೇಕು ಅಂತ ಇರೋರು ಕೂಡ ಈ ವಿಡಿಯೋನ ನೋಡಲೇಬೇಕಾಗಿರೋದು. ಜೊತೆಯಲ್ಲಿ ಮಾನಿಟೈಸೇಷನ್ ಆಗಿರೋರು ಕೂಡ ನೋಡಲೇಬೇಕಾಗಿರೋದು. ನಮ್ಮದು ಮಾನಿಟೈಸೇಷನ್ ಆಗೋಗಿದೆ, ನಮಗೇನು ಆಗಲ್ಲ ಬಿಡು ಅಂತ ಅಂದ್ಬಿಟ್ಟು ಏನಾದರೂ ನೀವು ಅಷ್ಟು ಫ್ರೀ ಆಗಿದ್ರಿ ಅಂತಂದರೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿರೋದು ಡಿಮಾನಿಟೈಸ್ ಆಗೋ ಚಾನ್ಸಸ್ ಎಲ್ಲ ಇದೆ. ಯಾಕೆಂದರೆ ಅಂಥ ಒಂದು ಪಾಲಿಸಿ ಬಂದಿದೆ. ಪಾಲಿಸಿ ಕೇಳಿಸ್ಕೊಂಡ್ರೆ ಅಂತೂ ನೀವು ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ. ನೋಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ಏನಪ್ಪ ಅದು ಪಾಲಿಸಿ ಅಂತಂದರೆ ಅನ್ಸ್ಯಾಟಿಸ್ಫೈಯಿಂಗ್ ಆರ್ ಆಫ್ ಪುಟಿಂಗ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಹೊಸದಾಗಿ ಒಂದು ಪಾಲಿಸಿ ಬಂದಿದೆ. ಇಲ್ಲಿವರೆಗೂ ರಿಯೂಸ್ಡು, ರಿಪಿಟೇಟಿವ್, ಇನ್ಆಥೆಂಟಿಕ್, ಮಿಕ್ಸ್ಡ್ ಕಂಟೆಂಟು ಇವೆಲ್ಲಾನು ನೋಡಿದ್ದೀರಾ. ಇದ್ರ ಜೊತೆಲಿ ಈಗ ಇದು ಒಂದು ಹೊಸದಾಗಿ ಬಂದಿದೆ. ಇದು ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ನಿಮಗೆ ಕತೆ ಹೇಳ್ಕೊಂಬರ್ಬೇಕಾಗತ್ತೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರೇ ನಿಮಗೆ ಈ ಪಾಲಿಸಿ ಏನು ಅನ್ನೋದು ಅರ್ಥ ಆಗೋದು. ಇಲ್ಲದೆ ಹೋದರೆ ನಿಮಗೆ ಏನಂದರೆ ಏನೂ ಅರ್ಥ ಆಗಲ್ಲ. ಅರ್ಧಂಬರ್ಧ ತಿಳ್ಕೊಂಡು ನೀವು ಏನೂ ಮಾಡೋಕ್ಕಾಗಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬಲ್ಲಿ ಲಾಂಗ್ ಟೈಮಲ್ಲಿ ನೀವೇನಾದರೂ ಯೂಟ್ಯೂಬಲ್ಲಿ ಇರಬೇಕು ಅಂತ ನಿಮ್ಗೆ ಆಸೆ ಇದೆ, ಯೂಟ್ಯೂಬಲ್ಲಿ ಒಂದಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತಂದರೆ ನೀವು ಯೂಟ್ಯೂಬ್ದು ಎಲ್ಲ ರೂಲ್ಸ್ಗಳನ್ನು, ಎಲ್ಲ ಪಾಲಿಸೀಸ್ನು ಫಾಲೋ ಮಾಡಲೇಬೇಕಾಗಿದೆ. 100% ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಚಾನಲ್ಲು ಯೂಟ್ಯೂಬಲ್ಲಿ ಇರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ಮಾಡ್ಕೊಬೇಕು ಅಂತಿರೋರಿಗೆ ಮಾನಿಟೈಸೇಷನ್ ಕೂಡ ಆಗಲ್ಲ. ಇನ್ನು ಈ ಪಾಲಿಸಿ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಯೂಟ್ಯೂಬು ಸ್ಟಾರ್ಟ್ ಆದಾಗಲಿಂದ ಹೇಳಬೇಕು ಅಂತ ಹೇಳಿದೆ ಅಲ್ವಾ. ಈಗ ಯೂಟ್ಯೂಬು ಸ್ಟಾರ್ಟ್ ಆದಮೇಲೆ ವೀಡಿಯೋಸ್ಗಳನ್ನ ಏನು ಅಪ್ಲೋಡ್ ಮಾಡ್ತಿದ್ರಲ್ಲ, ಈಗ ಒಂದು 2017-18 ಆ ಟೈಮ್ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಿಮಗೆ ಮಾನಿಟೈಸೇಷನ್ಗೆ ಯಾವುದೇ ಕ್ರೈಟೇರಿಯಾ ಇರಲಿಲ್ಲ. ಇವಾಗಿರೋ ಥರ ಈಗೇನು 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು ಇದನ್ನು ಮಾಡ್ಕೊಂಡ್ರೆ ಮಾನಿಟೈಸೇಷನ್ ಆಗುತ್ತೆ ಅಂತ ಏನಿದೆ ರೂಲು, ಅದು ಮುಂಚೆ ಇರಲಿಲ್ಲ. ಆ ಟೈಮಲ್ಲಿ ನೀವು ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ನಿಮಗೆ ವ್ಯೂಸ್ ಬಂದಿದೆಯಾ, ಮುಗೀತು. ಅದರಲ್ಲಿ ನಿಮಗೆ ಡಾಲರ್ ಕೌಂಟ್ ಆಗ್ತಾ ಹೋಗ್ತಾ ಇರೋದು. ಮಾಮೂಲಿ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಪೇಮೆಂಟ್ ಕೊಡ್ತಾಯಿದ್ರು. ಆವಾಗ ನಿಮ್ಗೆ ಇನ್ಯಾವುದೇ ಕ್ರೈಟೇರಿಯಾ ಕಂಪ್ಲೀಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅದಾದಮೇಲೆ ಆ ಟೈಮಲ್ಲಿ ಏನಾಯಿತು ಅಂತಂದರೆ ಆವಾಗ ಮಾಡಿರೋ ಮಿಸ್ಟೇಕ್ಗಳೇ ಇವೆಲ್ಲನೂ. ಆವಾಗ ವೀಡಿಯೋಸ್ಗಳು ಒರಿಜಿನಲ್ ಕಂಟೆಂಟ್ ಹಾಕೋರು ಒಂದು ಕಡೆ ಆದರೆ ಹೆಂಗಿದ್ರೂ ವ್ಯೂಸ್ ಬರುತ್ತೆ, ನಮ್ಗೆ ಹೆಂಗೆ ಹಾಕಿದ್ರೂ ದುಡ್ಡು ಬರುತ್ತೆ ಅಂದ್ಬಿಟ್ಟು ದುಡ್ಡಿನ ಆಸೆಗೆ ಸಿಕ್ಕಿದ್ದ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದ್ರಲ್ಲಿ ಕಂಟೆಂಟ್ ಇದೆಯೋ ಬಿಟ್ಟಿದೆಯೋ ಅವೆಲ್ಲ ಬೇಕಾಗೇ ಇಲ್ಲ. ಹೆಂಗಂದರೆ ಹೆಂಗೆ ವೀಡಿಯೋಗಳನ್ನ ಹಾಕ್ತಾಯಿದ್ರು. ವೀಡಿಯೋಗೆ ವ್ಯೂಸ್ ಬಂದರೆ ಸಾಕು, ದುಡ್ಡು ಬಂದರೆ ಸಾಕು. ಆ ಥರ ಮಾಡ್ಕೊಂಡೇ ಹೊಸ ಪಾಲಿಸೀಸ್ಗಳನ್ನ ಥರ ಮಾಡ್ಕೊಂಡಿದ್ದು. ಆ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಅವಾಗ ಹೆಂಗೆ ಅಂದರೆ ತಮ್ನೇಲ್ಗಳನ್ನ ಹಾಕ್ತಾಯಿದ್ದು ಅಂದರೆ ಈ ಶಾಕಿಂಗ್ ತಮ್ನೇಲ್ಗಳು. ಅಂದರೆ ಈಗ ಅಂದ್ಕೊಳ್ಳಿ, ಯಾರೋ ಒಬ್ಬರು ಸೆಲೆಬ್ರಿಟಿ ಅವ್ರು ಇದ್ದಾರೆ, ಅವ್ರು ಇನ್ನೂ ಏನೂ ಆಗಿರಲ್ಲ, ಆದರೂ ಅವ್ರು ಹತ್ತೋದ್ರು ಅಂತ ಅಂದ್ಕೊಂಡು ಅಥವಾ ಅವ್ರಿಗೇನೋ ಆಯಿತು ಅಂತ ಅಂದ್ಕೊಂಡು ತಮ್ನೇಲಲ್ಲಿ ಹಾಕೋದು. ಆದರೆ ವೀಡಿಯೋದಲ್ಲಿ ಆ ಥರ ವಿಷಯ ಏನೂ ಇರಲ್ಲ. ಈ ಥರ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆವಾಗ ಹಳೆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಟೈಮಿಂದ ಏನಾದ್ರು ನೀವು ಯೂಟ್ಯೂಬ್ನ ನೋಡ್ತಿದ್ದೀರಾ ಅಂತಂದರೆ ಆವಾಗೆಲ್ಲ ಇದೇ ಥರನೇ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಮತ್ತು ವೀಡಿಯೋಗಳನ್ನ ಮಾಡಿಕೊಂಡು ಮನೇಲಿ ಯಾರಿಗೋ ಏನೋ ಆಗಿತ್ತು ಅಂತಂದರೆ ಅದನ್ನು ಒಂದ್ಸಲಿ ವಿಷಯ ಹೇಳಿ ಮುಗಿಸಿ ಬಿಡಲ್ಲ. ಅದನ್ನು ಪದೇ ಮತ್ತೆ ಅದೇ ವಿಡಿಯೋ ಹಾಕೊಂಡು ಹತ್ಕೊಂಡು ಸುರ್ಕೊಂಡು ಹಂಗೆ ಮಾಡಿದ್ರೆ ಅಲ್ವಾ ವಿಡಿಯೋ ನೋಡ್ತಾರೆ, ಹಂಗೆ ಮಾಡಿದ್ರೆ ಅಲ್ವಾ ವ್ಯೂಸ್ ಬರುತ್ತೆ. ಇವಾಗ ಒಂದಕ್ಕೇನೋ ಬಂದಿದೆ, ಈಗ ಏನೋ ಆಯಿತು. ಈಗ ಅಂದ್ಕೊಳ್ಳಿ, ಈಗ ನಾನು ನೆನೆ ಹಾಕಿದೆ, ನಮ್ಮ ಅಪ್ಪಗೆ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಏನಕ್ಕಾಗದೆ ಆ ಥರ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಹುಷಾರಾಗಿರಿ. ಹಿಂಗಾದರೆ ಈ ಥರ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿದೆ ಅಲ್ವಾ. ಅದನ್ನು ನಾನು ಒಂದ್ಸರಿ ಹಾಕಿದೆ, ಹೇಳ್ದೆ ಬಿಟ್ಟೆ. ಹಾಗಂತ ನಾನು ವೀಡಿಯೋದಲ್ಲಿ ಹತ್ಕೊಂಡು ಸುರ್ಕೊಂಡು ಎಮೋಷ್ನಲ್ ಆಗಿ ನಿಮ್ಮನ್ನು ಏನೋ ಅಟ್ರ್ಯಾಕ್ಟ್ ಮಾಡಿಕೊಂಡು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ಮಾಡಿ, ನಾನು ಆ ವಿಡಿಯೋದಲ್ಲಿ ಎಲ್ಲೂ ಕೇಳಲೂ ಇಲ್ಲ ನಿಮಗೆ. ನನಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಾನು ಕೇಳಲೂ ಇಲ್ಲ. ನನಗೊಂದು ಹೇಳಬೇಕಿತ್ತು, ಹೇಳಿದೆ. ಈ ಥರ ಆಗಿದೆ, ಈ ಥರ ನೀವು ಮಾಡ್ಕೊಬೇಡಿ ಅನ್ನೋದಕ್ಕೋಸ್ಕರ ಅಷ್ಟೇ ಒಂದು ಇನ್ಫಾರ್ಮೇಷನ್ಗೆ. ಮುಗೀತು, ಅಲ್ಲಿಗೆ ಒಂದು ವಿಡಿಯೋ ಹಾಕೋದನ್ನ ಮುಗೀತು. ಈಗ ಮತ್ತೆ ನಾನು ಅದೇ ವಿಡಿಯೋ ಹಾಕ್ಕೊಂಡು ಹತ್ಕೊಂಡು ಸುರ್ಕೊಂಡು ನಮ್ಮ ಅಪ್ಪನಿಗೆ ಹಿಂಗಾಗೋಯ್ತು ಅದನ್ನೇ ಹೇಳ್ಕೊಂಡು ಕೂತ್ಕೊಂಡಿದ್ರೆ ಎಲ್ಲಿ ತನಕ ಹಾಗೆ ಹೇಳೋಕ್ಕಾಗತ್ತೆ. ಆ ಥರ ಮಾಡಿದಾಗಲೇ ಅದೇ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದು ಅಂತ ಅಂದ್ಬಿಟ್ಟು ಆ ಥರ ಮಾಡಿ ಏನೋ
ನೋಡೋರ್ನ ಆಡಿಯನ್ಸ್ನ ನಮ್ಮ ಕಡೆ ಸೆಳ್ಕೊಳ್ಳೋ ಥರ ಮಾಡೋದು. ಇದು ಸ್ಟಾರ್ಟಿಂಗಲ್ಲಿ ಆ ಥರ ಆಗ್ತಿತ್ತು. ಇತ್ತೀಚೆಗೆ ಆ ಥರ ಎಲ್ಲ ಯಾರೂ ಮಾಡಲ್ಲ, ಸಾಮಾನ್ಯವಾಗಿ ಆ ಥರ ಯಾರೂ ಮಾಡಲ್ಲ. ಆದರೂ ಕೆಲವೊಂದು ವೀಡಿಯೋಗಳನ್ನ ನೋಡಿದ್ದೀನಿ. ಸುಮ್ಮನೆ ಯಾವಾಗಲೋ ಹೋಗಿರೋರ ಬಗ್ಗೆನೇ ನೆನೆಸ್ಕೊಂಡು ವೀಡಿಯೋ ಮಾಡಿಕೊಂಡು ಅದನ್ನೇ ಹೇಳ್ಕೊಂಡು ಹತ್ಕೊಂಡು ಸುರ್ಕೊಂಡು ವೀಡಿಯೋದಲ್ಲಿ ಅದನ್ನೇ ಮಾತಾಡೋದು, ಅದನ್ನೇ ಹೇಳೋದು, ಆ ಥರನೇ ವೀಡಿಯೋಗಳು ಇತ್ತೀಚೆಗೂ ಮಾಡ್ತಿದ್ದಾರೆ. ನೋಡಿದ್ದೀನಿ ಕೆಲವೊಂದು ವೀಡಿಯೋಗಳನ್ನ ನಾನು ಆ ಥರ ವೀಡಿಯೋಗಳು ಮಾಡೋದು. ಅದಕ್ಕೆ ತಮ್ನೇಲ್ಗಳನ್ನ ಆ ಥರ ಎಮೋಷ್ನಲಿ ತಮ್ನೇಲ್ಗಳನ್ನ ಹಾಕೋದು, ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕೋದು. ಇದ್ರೂ ಅವ್ರು ಇದ್ದಾರೆ ಇನ್ನೂ, ಆದರೂ ಅವರು ಹಿಂಗಾಗಿದ್ದಾರೆ ಅಂತ ಹೇಳ್ಕೊಂಡು ತಮ್ನೇಲ್ಗಳನ್ನ ಹಾಕ್ಕೊಂಡು ಮಾಡೋದು. ಅಂಥದಕ್ಕೆಲ್ಲನೂ ಅಂಥ ತಮ್ನೇಲ್ಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕೆಲ್ಲನೂ ಮುಂಚೆ ಅವಾಗ ಈ ಥರ ತಮ್ನೇಲ್ಗಳನ್ನ ಹಾಕಿ ವಿಡಿಯೋ ಮಾಡ್ತಿದ್ದಕ್ಕೇನೆ ರೂಲ್ಸ್ನ ತೊಗೊಂಬಂದಿದ್ದು. ಏನೋ ಈ ಥರ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಆ ಥರ ಮಾಡಿದ್ದಕ್ಕೆ ಕಾರಣವೂ ನಾವೇ ಆಗಿದ್ದೀವಿ. ಆಯಿತಾ, ಅದೇನೋ ಆಯಿತು. ಅದಾದಮೇಲೆ ಮತ್ತೆ ವೀಡಿಯೋಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಕ್ರೈಟೇರಿಯಾ ಕಂಪ್ಲೀಟ್ ಮಾಡಾದ್ಮೇಲೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೂ ಮತ್ತೆ ಹೊಸದಾಗಿ ಏನೋ ವೀಡಿಯೋಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರಲ್ಲ, ನಿಲ್ಸಲ್ವಲ್ಲ ಇಂಥವ್ರೆಲ್ಲನೂ. ಅದೇ ವೀಡಿಯೋಗಳನ್ನೇ ಅದೇ ಥರ ವೀಡಿಯೋಗಳೇ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಯಲ್ಲಿ ಹೊಸ ರೂಲ್ಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಯಿತಾ, ಇದೇ ಥರ ಮಾಡ್ಕೊಂಡು ಬಂದೇನೆ ವೀಡಿಯೋಗಳು. ಇವಾಗಂತೂ ನೋಡಿದ್ದೀರಾ ನೀವು, ಎಷ್ಟೊಂದು ಪಾಲಿಸೀಸ್ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ ನಾನು. ಗ್ರೀನ್ ಸ್ಕ್ರೀನ್ ಹಾಕಬೇಡಿ, ಏನೋ ರಿಪಿಟೇಟಿವ್ ಕಂಟೆಂಟ್ಗಳನ್ನ ಮಾಡಬೇಡಿ, ರೀಯೂಸ್ಡ್ ಕಂಟೆಂಟ್ಗಳನ್ನ ಮಾಡಬೇಡಿ, ಯಾರ್ದೋ ಕಂಟೆಂಟ್ನ ಕದ್ದು ನೀವು ಹಾಕ್ಕೊಂಡು ವ್ಯೂಸ್ಗೋಸ್ಕರ ಮಾಡ್ಕೊಬೇಡಿ. ಈ ಥರ ಎಲ್ಲ ನಾನು ಕ್ಲಿಕ್ ಬೈಟ್ ತಮ್ನೇಲ್ಗಳು ಹಾಕ್ಬಿಟ್ಟು ವೀಡಿಯೋದೊಳಗಡೆ ವಿಷಯನೇ ಇಲ್ಲ ಆದರೂ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕ್ಕೊಂಡಿರೋದು, ಈ ಥರ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಮಾಡ್ತಾ ಇದ್ದೀರ ಅಂತಂದರೆ ಮಾನಿಟೈಸೇಷನ್ ಆಗಲ್ಲ, ಆಗಿದ್ರೂ ಡಿಮಾನಿಟೈಸ್ ಆಗುತ್ತೆ. ಇವಾಗ ಮೊನ್ನೆವರೆಗೂ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಒಂದು ಬಂತು ಅಲ್ವಾ, ಅಂದರೆ ಏನೋ ನಮ್ಮ ಕಂಟೆಂಟಲ್ಲಿ ನಮ್ದು ಯಾವುದೇ ವ್ಯಾಲ್ಯೂ ಇಲ್ಲದೆ ಇರೋದು. ಇವಾಗ ಹೇಳ್ದೆ ಅಲ್ಲ ನಾನು, ಈ ಇತ್ತೀಚೆಗಂತೂ ಈ ಸ್ಕ್ರೋಲ್ ವೀಡಿಯೋಗಳು, ಟೆಕ್ಸ್ಟ್ ವೀಡಿಯೋಗಳು ಅದನ್ನು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಒಂದು ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತಾರೆ ಶಾರ್ಟ್ಸ್ಗಳಲ್ಲೆಲ್ಲ. ಅದರಲ್ಲಿ ಯಾವುದೇ ಎಫರ್ಟ್ ಇಲ್ಲ ನಿಮ್ಮದು, ಅದರಲ್ಲಿ ಯಾವುದೇ ಎಫರ್ಟ್ ಇಲ್ಲ, ಹ್ಯೂಮನ್ ಎಫರ್ಟ್ ಇಲ್ಲದೆ ನೀವು ಏನೇನು ಮಾಡ್ತಿರ್ತೀರ ಅದೆಲ್ಲದಕ್ಕೂ ಇನ್ಅಥೆಂಟಿಕ್ ಕಂಟೆಂಟ್ ಬರ್ತಾ ಇರುತ್ತೆ ಅಲ್ವಾ. ಅದೇ ಥರನೇ ಇವಾಗ ಅದನ್ನೇ ಕ್ಲಿಕ್ ಬೈಟ್ ತಮ್ಮೇಲೂ ಇನ್ಅಥೆಂಟಿಕ್ ಏನೇನು ಬರ್ತಾಯಿತ್ತು ಅದಕ್ಕೆ ರೀಪ್ಲೇಸ್ ಆಗಿ ಈ ನೇಮ್ ಇಟ್ಟಿದ್ದಾರೆ. ಇವಾಗ ಏನು ಅನ್ಸ್ಯಾಟಿಸ್ಫೈಡ್ ಆರ್ ಆಫ್ ಪುಟ್ಟಿಂಗ್ ಕಂಟೆಂಟ್ ಅಂತ ಹೇಳಿದೆ, ಇವಾಗ ಇದು ಬರ್ತಾ ಇದೆ. ಇದರಲ್ಲಿ ಇವಾಗ ನೀವು ನಿಮ್ಮ ಒರಿಜಿನಲ್ ಕಂಟೆಂಟು, ನಿಮ್ಮ ಎಫರ್ಟು ಕ್ಲಿಕ್ ಬೈಟ್ ಇಲ್ಲದೆ ನಾರ್ಮಲ್ಲಾಗಿ ವೀಡಿಯೋದಲ್ಲಿ ಏನು ವಿಷಯ ಇದೆ ಅಷ್ಟಕ್ಕೆ ಮಾತ್ರನೇ ನೀವು ಏನು ತಮ್ನೇಲ್ನ ಹಾಕ್ಕೊಂಡು ವೀಡಿಯೋಗಳನ್ನ ಮಾಡ್ಕೊಂಡ್ರಿ ಅಂತಂದರೆ ಒಳ್ಳೆಯದು. ಇಲ್ಲ ನಾವು ಹೀಗೆ ಮಾಡ್ತೀವಿ, ಲೈವಲ್ಲಿ ಕೂತ್ಕೊಂಡು ಗ್ರೀನ್ ಸ್ಕ್ರೀನ್ ಹಾಕ್ಕೊಂಡೇ ಮಾಡ್ತೀವಿ. ಗ್ರೀನ್ ಸ್ಕ್ರೀನ್ ಬಗ್ಗೆ ಹೇಳ್ದಾಗಲೂ ಕೂಡ ಯಾರೋ ಹೇಳಿದ್ರು ಅದಕ್ಕೆಲ್ಲ ಏನಾಗಲ್ಲ, ಬೇರೆಯವ್ರಿಗೆಲ್ಲ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಮೊನ್ನೆ ಕೂಡ ನನಗೊಬ್ರು ಅದೇ ವೀಡಿಯೋಗೆ ಕಮೆಂಟ್ ಹಾಕಿದ್ದಾರೆ, ನೀವು ಹೇಳಿದ್ದು ಕರೆಕ್ಟು ಸಿಸ್ಟರ್, ನನ್ನ ವೀಡಿಯೋ ನಾನು ಕೂಡ ಹೀಗೆ ಮಾಡಿದೆ ಗ್ರೀನ್ ಸ್ಕ್ರೀನ್ ಹಾಕ್ಕೊಂಡು, ಇವಾಗ ನನಗೂ ಕೂಡ ಇದೆ ರಿಪಿಟೇಟಿವ್ ಕಂಟೆಂಟ್ ಬಂದಿದೆ. ಇವಾಗ ಹೇಳಿದ್ರು ಅವ್ರು ನನಗೆ ಕಮೆಂಟ್ ಮಾಡಿಬಿಟ್ಟು. ಅದಕ್ಕೆ ಹೇಳೋದು, ಯಾರಿಗಾದ್ರೂ ಏನಾದರೂ ಆದಾಗಲೇ ಅಲ್ವಾ ಇಂಥದ್ದೆಲ್ಲ ಬರುತ್ತೆ, ಅದನ್ನೇ ಅಲ್ವಾ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ. ಆವಾಗ ಯಾರೂ ಅದನ್ನು ತಲೆ ಕೆಡಿಸ್ಕೊಂಡಿರಲ್ಲ, ಅವ್ರಿಗೆ ಬಂದಾಗ ಮಾತ್ರನೇ ಅದು ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ತನಕ ಅವ್ರಿಗದು ಕೇರ್ಲೆಸ್ಸೇ ಆಗಿರುತ್ತೆ. ಈ ಥರ ಎಲ್ಲಿವರೆಗೂ ನೀವು ವೀಡಿಯೋಗಳನ್ನ ಮಾಡ್ತೀರಾ, ನಿಮ್ಮ ಎಫರ್ಟ್ ಇಲ್ಲದೆ, ನಿಮ್ಮ ಒರಿಜಿನಲ್ ಕಂಟೆಂಟ್ ಆಗದೆ ನೀವು ಇದೇ ಥರ ಎಲ್ಲಿವರೆಗೂ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀರಾ, ಲೈವ್ಗಳನ್ನ ಮಾಡ್ಕೊಂಡು ಹೋಗ್ತೀರಾ, ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಅಲ್ಲಿವರೆಗೂ ನಿಮ್ಮ ಚಾನಲ್ಲು ಇದೇ ಥರ ಪ್ರಾಬ್ಲಮಲ್ಲಿರುತ್ತೆ. ಮಾನಿಟೈಸೇಷನ್ ಕಷ್ಟ, ಇನ್ನು ಮುಂದೆ ಕಷ್ಟ. ಒಂದೊಂದರಲ್ಲೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಕಂಡುಹಿಡಿತಾ ಇದ್ದಾರೆ, ಸಣ್ಣದ್ರಲ್ಲೂ ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ಹೇಳ್ದಂಗೆ ಮಾನಿಟೈಸೇಷನ್ ಆಗೋಗಿದೆ, ಆಗೋಗಿದೆ, ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತಲೂ ಕಮೆಂಟ್ ಹಾಕ್ತಾರೆ ಅಲ್ವಾ. ಅವ್ರಿಗೆ ಸ್ವಲ್ಪ ದಿನ ಆದಮೇಲೆ 1 ತಿಂಗಳಾಗಲಿ 2 ತಿಂಗಳಾಗಲಿ 1 ವರ್ಷ ಆಗಲಿ ತಿರ್ಗಾ ಅವ್ರ ಚಾನಲ್ ಡಿಮಾನಿಟೈಸ್ ಆಗೋದೇನೆ. ಮಿಸ್ಟೇಕ್ ಇದೆ ಅಂತ ಅಂದಮೇಲೆ 100% ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಆಗ್ಬಿಟ್ಟಿದೆ, ನಮಗೇನು ಆಗಲ್ಲ ಅಂತ ಅವರು ನೋಡಿ ನೀವು ಮಾಡೋಕ್ಕೆ ಹೋಗಬೇಡಿ. ನಿನ್ನೆನೂ ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲ ನಾನು, ಯಾರೋ ಒಬ್ಬರು ಹೇಳಿದ್ರಂತೆ, ಅವ್ರಿಗೆ ಯಾರೋ ಹೇಳ್ಕೊಟ್ಟಿದ್ದು, ಲೈವ್ನ ಇನ್ನೊಂದು ID ಕ್ರಿಯೇಟ್ ಮಾಡಿಕೊಂಡು ಲೈವ್ನ ಆನ್ ಮಾಡಿ ಇಟ್ಬಿಡಿ ನೈಟ್ ಎಲ್ಲನೂ, ಅದಕ್ಕೆ ವಾಚ್ ಅವರ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇಂಥವೆಲ್ಲ ಹೇಳ್ಕೊಡ್ತಾ ಇರ್ತಾರೆ ನಿಮಗೆ. ಆ ಹೇಳ್ಕೊಟ್ಟಿದ್ದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಚಾನಲ್ ಉಳಿಯಲ್ಲ ಯೂಟ್ಯೂಬಲ್ಲಿ. ಅರ್ಥ ಮಾಡ್ಕೊಳ್ಳಿ, ಏನಾದರೂ ಹೇಳಿದಾಗ ಅರ್ಥ ಮಾಡ್ಕೊಳ್ಳಿ. ಈ ಥರ ಹೊಸ ರೂಲ್ಸ್ಗಳು ಬರ್ತಾ ಇರುತ್ತೆ, ಹೊಸ ಪಾಲಿಸೀಸ್ ಬರ್ತಾ ಇರುತ್ತೆ, ಅದರಿಂದ ಚಾನಲ್ಗಳನ್ನೆಲ್ಲ ಕಿತ್ತು ಬಿಸಾಕ್ತಾ ಇರ್ತಾರೆ. ಈ ಥರ ವಿಡಿಯೋಗಳನ್ನ ಮಾಡಿಕೊಂಡು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದೋ ಚಾನಲ್ಗಳೆಲ್ಲರೂ ಹೋಗ್ತಾ ಇದ್ದಾವೆ ಒಂದೊಂದಾಗಿ. ನೀವು ಕೂಡ ಹುಷಾರಾಗಿ ವೀಡಿಯೋಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಒರಿಜಿನಲ್ ಕಂಟೆಂಟು, ಓನ್ ಕಂಟೆಂಟು ಮಾತ್ರ ಹಾಕಿ. ಒಂದು ಸರಿ ಹಾಕಿರೋ ವಿಡಿಯೋ ಯಾವಾಗಲೋ ವರ್ಷದಿಂದ ಹಾಕಿದ್ದೆ, ಅದೇ ವಿಡಿಯೋನ ಮತ್ತೆ ಎತ್ಕೊಂಡು ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕ್ಕೊತೀನಿ, ಮತ್ತೆ ವ್ಯೂಸ್ ಬರುತ್ತೇನೋ ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಆ ಥರ ತುಂಬ ಜನ ಮಾಡ್ತಾ ಇದ್ದಾರೆ, ಹಳೆಯ ವೀಡಿಯೋಗಳನ್ನ ಎತ್ಕೊಂಡು ಮತ್ತೆ ಅದೇ ವೀಡಿಯೋಗಳನ್ನ, ಆವಾಗಲೇ ನಿಮಗೆ ರಿಪಿಟೇಟಿವ್ ಬರೋದು.
ಆ ಥರ ಎಲ್ಲ ವೀಡಿಯೋಗಳನ್ನ ಹಾಕೋಕ್ಕೆ ಹೋಗಬೇಡಿ. ಈ ಥರ ಅಲ್ಲ ಏನೋ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಆನ್ ಮಾಡಿ ಇಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದು ಓಡ್ತಾ ಇರುತ್ತೆ ಬಿಡು, ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಯಾವಾಗ ಮಾಡ್ತಾ ಇರ್ತೀರ ನೀವು, ನಿಮ್ಮ ಚಾನಲ್ಲು ಪ್ರಾಬ್ಲಮಲ್ಲಿ ಇದೆ ಅಂತಲೇ ಅರ್ಥ. ಪ್ರಾಬ್ಲಮ್ ಆದಮೇಲೆ ಬಂದು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಮುಂಚೆನೇ ಹೇಳಿದಾಗಲೇ ನೀವು ಅರ್ಥ ಮಾಡ್ಕೊಂಡು ಅದನ್ನು ತಿಳ್ಕೊಂಡು ತಿದ್ದುಕೊಂಡು ನೀವು ನಡ್ಕೊಂಡು ಹೋದ್ರಿ ಅಂತಂದರೆ ನಿಮ್ಮ ಚಾನಲ್ ಉಳಿಯುತ್ತೆ. ವ್ಯೂಸ್ಗೋಸ್ಕರ ಏನಂದರೆ ಅದು ಮಾಡಬೇಡಿ. ನನಗೆ ಹೇಳ್ದೆ ಅಲ್ಲ, ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ವ್ಯೂಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀರ. ವ್ಯೂಸ್ಗೋಸ್ಕರ ನಾನು ಏನೇನೂ ಮಾಡಲಿಲ್ಲ. ವ್ಯೂಸ್ಗೋಸ್ಕರ ಏನೇನೋ ಮಾಡೋರು ವೀಡಿಯೋಗಳು ವೈರಲ್ ಹೋಗುತ್ತೆ. ನಮಗೆ ಬರೋದು 50, 60, 100 ವ್ಯೂಸು. ಅದಕ್ಕೆ ಹೋಗ್ಬಿಟ್ಟು ನಾನು ಏನಂತ ಹಾಕ್ಕೊಳ್ಳಿ, ಏನು ವ್ಯೂಸ್ಗೋಸ್ಕರ ಹಾಕ್ಕೊಳ್ಳಿ. ನಾನು ಹಿಂಗಾಗಿದೆ, ಹಿಂಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಹಾಕದೆ ಬಿಟ್ಟರೆ ನಾನು ಅದರೇನೋ ವ್ಯೂಸ್ಗೋಸ್ಕರ ಹಾಕ್ಕೊಂಡಿಲ್ಲ. ಆ ಥರ ಹಾಕೋದಿದ್ರೆ ನಾನು ಹತ್ಕೊಂಡು ಸುರ್ಕೊಂಡು ಹೇಳ್ಕೊಂಡು ಹೆಂಗೆ ಬೇಕೋ ಹಂಗೆ ಹಾಕ್ಬೋದಾಗಿತ್ತು ವೀಡಿಯೋನ. ನಾನು ಆ ಥರ ಹಾಕಲಿಲ್ಲ. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟೆ, ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಿಟ್ಟರೆ ನಾ ಇದರಲ್ಲಿ ಇನ್ನೇನು ಹಾಕಿರಲಿಲ್ಲ. ಆಯಿತಾ? ಆ ಥರ ಬರ್ತವೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಹುಷಾರಾಗಿರಿ ಎಲ್ಲರೂ. ವೀಡಿಯೋಸ್ಗಳನ್ನ ಮಾಡೋರು, ಲೈವ್ಗಳನ್ನ ಮಾಡೋರು, ನಿಮ್ಮ ಲೈವ್ಗಳಿಂದಾನೇ ಅರ್ಧ ಹಾಳಾಗಿ ಹೋಗ್ತಾ ಇರೋದು. ಲೈವ್ಗಳನ್ನ ಮಾಡಬೇಡಿ ಅಂತಂದ್ರು ಕೇಳಲ್ಲ, ಮಾಡ್ತಾ ಇರ್ತೀರ. ಮಾಡೋದಾದರೂ ಅಟ್ಲೀಸ್ಟ್ ನಿಮ್ಮ ಫೇಸ್ ಲೈವ್ ಬಿಟ್ಟು ವಾಯ್ಸ್ ಲೈವ್ ಕೂಡ ಬೇಡ. ನಿಮಗೆ ಧೈರ್ಯ ಇತ್ತಾ, ಫೇಸ್ ತೋರಿಸ್ಕೊಂಡು ಮಾತಾಡೋಕ್ಕೆ ಧೈರ್ಯ ಇತ್ತಾ, ಫೇಸ್ ಲೈವ್ ಮಾತ್ರ ಮಾಡ್ಕೊಳ್ಳಿ. ಅದೊಂದೇನೇ ನಿಮಗೆ ಏನೋ ಕಂಟೆಂಟ್ ಕರೆಕ್ಟಾಗಿರುತ್ತೆ. ಅದು ಬಿಟ್ಟು ನೀವು ವಿತೌಟ್ ಫೇಸ್ ಮಾಡ್ತಾಯಿದ್ರು ಕೂಡ ಇವಾಗ ಮಾನಿಟೈಸೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಹುಷಾರಾಗಿ ಏನು ವಿತ್ ಫೇಸ್ ಲೈವೇ ಮಾಡ್ಕೊಳ್ಳಿ. ವಿತೌಟ್ ಫೇಸು ಬೇಡ, ಇನ್ಯಾವುದು ಬೇಡ. ಇಮೇಜ್ಗಳನ್ನ ಹಾಕ್ಕೊಳ್ಳೋದು, ಏನು ಗೇಮ್ಗಳನ್ನ ಹಾಕ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತಾರೆ. ಹೇಳ್ದಷ್ಟು ಅದನ್ನೇ ಮಾಡ್ತಿರ್ತಾರೆ. ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀವಿ. ಮಾಡಬೇಡಿ ಆಯಿತಾ? ನಿಮ್ಮ ವಿತ್ ಫೇಸ್ ಲೈವ್ ಮಾಡ್ತೀರಾ, ಅದೊಂದು ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ಯಾವ ಥರ ಲೈವು ಮಾಡಬೇಡಿ. ಶಾರ್ಟ್ಸ್ಗಳು ಅಷ್ಟೇನೆ ನಿಮ್ಮ ಎಫರ್ಟ್ ಇರಬೇಕು, ಅದರಲ್ಲಿ ನೀವು ಕಾಣಿಸ್ಕೊಂಡಿರಬೇಕು, ಅಥವಾ ನಿಮ್ಮ ವಾಯ್ಸ್ ಓವರ್ ಇರಬೇಕು. ಅಂಥದ್ದನ್ನು ಹಾಕಿ ಸುಮ್ಮನೆ ಯಾವುದೋ ಒಂದು ಇಮೇಜನ್ನು ಹಾಕ್ಬಿಟ್ಟು, ಯಾವುದೋ ಒಂದು ದೇವ್ರನ್ನ ಹಾಕ್ಬಿಟ್ಟು, ಯಾವುದೋ ಒಂದು ಎಲ್ಲೋ ಹೋಗಿ ಬಂದಿದ್ದನ್ನು ಹಾಕ್ಬಿಟ್ಟು, ಎಲ್ಲೋ ಹೋಗಿ ಬಂದಿದ್ದು ಅಂತಂದರೆ ಅದರಲ್ಲಿ ನೀವು ಇರಬೇಕು. ಅದರಲ್ಲಿ ನೀವು ಇದ್ದೀರಾ ಅಂತಂದರೆ ಓಕೆ. ಅದು ಬಿಟ್ಬಿಟ್ಟು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರೋದನ್ನ ವಿಡಿಯೋ ಮಾಡಿ ಹಾಕೋದು ಅಂಥದನ್ನೆಲ್ಲ ಹಾಕಿದಾಗಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಹುಷಾರು. ಯಾವಾಗತ್ತೆ ಪ್ರಾಬ್ಲಮ್ಮು ಗೊತ್ತಾ? ಆ ವಿಡಿಯೋ ವೈರಲ್ ಹೋದಾಗ, ಆ ವಿಡಿಯೋ ಏನಾದರೂ ಆಟೋಮೆಟಿಕ್ ವೈರಲ್ ಹೋಯ್ತು ಅಂತ ಅಂದ್ಕೊಳ್ಳಿ, ಅದರಲ್ಲಿ ಯಾವುದೇ ಎಫರ್ಟ್ ಇಲ್ಲ. ವೈರಲ್ ಹೋಗೋವರೆಗೂ ಯೂಟ್ಯೂಬ್ ನಿಮ್ಮನ್ನೇನು ಮಾಡಲ್ಲ. 500,000 ವ್ಯೂಸ್ ಬಂದಾಗ ಏನೂ ಮಾಡಲ್ಲ. ಅದಕ್ಕೆ ನೀವು ಹೇಳೋದು ಬೇರೆಯವರು ಹಾಕಿದ್ದಾರೆ ಅವ್ರಿಗೇನು ಆಗಿಲ್ಲ, ನಮ್ಗೆ ಆಗ್ಬಿಡುತ್ತೆ ಅಂತ ಕೇಳ್ತೀರಲ್ವಾ? 500,000, 2,000 ವ್ಯೂಸ್ಗೆ ಏನೂ ಮಾಡಲ್ಲ ಯೂಟ್ಯೂಬು. ನಿಮಗೆ ವೈರಲ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಲಾಂಗ್ ವಿಡಿಯೋ ವೈರಲ್ ಹೋಯ್ತು ಅಂತಂದರೆ ಒಂದು 500,000, 2,000 ಹಿಂಗೆ ವೈರಲ್ ಹೋಯ್ತು ಅಂತಂದರೆ ಅದು ವೈರಲ್ಲೇನೆ. ಅದೇ ಶಾರ್ಟ್ಸ್ ಅಂತಂದರೆ ನಿಮಗೆ ಲಕ್ಷಗಟ್ಟಲೆ ವೈರಲ್ ಬರುತ್ತೆ ಅಲ್ಲ, ಆವಾಗ ಅದು ವೈರಲ್ಲೇ. ಹಂಗೆ ವೈರಲ್ ಹೋದಾಗ್ಲೇ ನೀವು ಸಿಕ್ಕಾಕೊಳ್ಳೋದು. ಅಲ್ಲಿ ತನಕ ನೀವು ಸೇಫಲ್ಲೇ ಇರ್ತೀರಾ. ಆ ಥರ ವೈರಲ್ ಹೋದಾಗಲೇ ಸಿಕ್ಕಾಕೊಳ್ಳೋದು. ಆ ಸಿಕ್ಕಾಕೊಂಡಾಗಲೇ ನಿಮ್ಮ ಚಾನಲ್ ಎಗರೋಗುತ್ತೆ. ಅದಕ್ಕೆ ಹೇಳೋದು, ಬೇರೆಯವ್ರನ್ನ ನೋಡಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಿದೆ ಕಂಟೆಂಟು ಅದನ್ನು ಮಾತ್ರ ಮಾಡಿ. ಬೇರೆಯವರು ಅವ್ರು ಏನೋ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಹಿಂಗೆ ಮಾಡಿದಾಗ ಚಾನಲ್ಗಳು ಹೋಗ್ತಾ ಇರ್ತವೆ. ಈ ಥರ ಇದೆ ಹೊಸ ಪಾಲಿಸಿ. ಅರ್ಥ ಮಾಡಿಕೊಂಡು ಹುಷಾರಾಗಿ ನೋಡ್ಕೊಂಡು ವೀಡಿಯೋಗಳನ್ನ ಮಾಡಿ. ಹೆಂಗಂದ್ರೆ ಹೆಂಗೆ ವೀಡಿಯೋಗಳನ್ನ ಮಾಡಿದ್ರಿ ಅಂತಂದರೆ ಇದೊಂದು ಪಾಲಿಸಿ ಬಂದಿದೆ. ಚಾನಲ್ಗಳನ್ನ ಏನು ಮಾನಿಟೈಸೇಷನ್ನೇ ಆಗಲ್ಲ. ಇನ್ನು ಚಾನಲ್ ಇರೋದೇನು ಮಾನಿಟೈಸೇಷನ್ನೇ ಆಗಲಿಲ್ಲ ಅಂದಮೇಲೆ ಚಾನಲ್ ಇದ್ದು ವೇಸ್ಟೇ ಅಲ್ವಾ? ಹುಷಾರಾಗಿ ನೋಡ್ಕೊಳ್ಳಿ ಆಯಿತಾ? ಇದು ಇವತ್ತಿನ ವಿಡಿಯೋ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿರೋರ್ಗೆ ಅರ್ಥ ಆಗಿರುತ್ತೆ. ಅರ್ಧಂಬರ್ಧ ನೋಡಿ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗಿರೋರಿಗೆ ಏನೂ ಅರ್ಥ ಆಗಿರಲ್ಲ. ಓಕೆ, ಅದು ಅವ್ರಿಗೆ ಪ್ರಾಬ್ಲಮ್ ಬಂದಾಗ ವಾಪಸ್ ಬಂದು ನೋಡ್ತಾರೆ. ಇವತ್ತಿನ ವೀಡಿಯೋ ಕೂಡ ಇಷ್ಟೇನೆ. ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದೀರಾ ಅಂತಂದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.